ಅಯ್ಯೋ ಯಾಕೆ ಏನಾಯ್ತು ರಚ್ಚು? ಥೂ, ನೀನು ಕೊಡ್ಸಿರೋ ಮೊಬೈಲ್ನ ನೀನೇ ಲೈನಾಗಿದ್ದಲ್ಲ ಕೇಳಿಸ್ಕೊಂಡಿಲ್ವಾ? ನಮ್ಮಮ್ಮ ಎಲ್ಲ ಕಿತ್ಕೊಂಡೇ ಬಿಡ್ತು ಮೊಬೈಲ್ನ. ನನಗಂತೂ ದೇವ್ರೇ ಬೇಜಾರಾಯ್ತಾಯ್ತು ನನಗಂತೂ. ಅಲ್ಲ ನೀನು ನನಗೆ ಅಂತ ಕೊಡಿಸಿದ್ದು, ನಾನು ಅದ್ರಾಗೆ ಇನ್ಸ್ಟಾಗ್ರಾಮು ಎಲ್ಲನೂ ಇದು ಮಾಡ್ಕೊಂಡಿದ್ದೆ. ನಮ್ಮಮ್ಮ ಬಂದು ಕೇಳಿದ ತಕ್ಷಣ ಏನೇ ಸದ್ಯ ಎಲ್ಲ ಡಿಲೀಟ್ ಮಾಡ್ಬಿಟ್ಟು ಕೊಟ್ಟಿದ್ದೀನಿ ಮೊಬೈಲ್ ಎಲ್ಲನೂ. ಹಂಗೆ ರಿಬೂಟ್ ಕೊಟ್ಬಿಟ್ಟು ಎಲ್ಲನೂ ರೀಪ್ಲೇಸ್ ಮಾಡಿಬಿಟ್ಟು ಹಂಗೆ ಕೊಟ್ಬಿಟ್ಟೆ ಅಂತ. ಈಗ ನಮ್ಮಮ್ಮ ನೋಡಿದ್ರೆ ನಾನೇ ಇಕ್ಕತ್ತೀನಿ, ನಿನ್ಗೇನು ಬೇಡ ಬಿಡು ಫೋನು ಅಂತ ಹೇಳಿ ನಾನು ಕೀಪ್ಯಾಡ್ ಸೆಟ್ ಕೊಟ್ಟೈತೆ. ಥೋ, ಎಷ್ಟು ಕಷ್ಟಪಟ್ಬಿಟ್ಟು ತಂದು ಕೊಟ್ಟಿದ್ದೆ. ಥೋ, ಏನು ಮಾಡೋದು? ಹಾಂ, 11,000 ರೂಪಾಯಿ ಮೊಬೈಲ್ ಅದು. ಈಗ ಮತ್ತೆ ತಂದು ಕೊಡಬೇಕು ಅಂತಂದರೆ ದೇವ್ರನೇ ಆಗೋಕ್ಕಿಲ್ಲ. ನಿಂಗೂ ಗೊತ್ತು ಕಷ್ಟ ಆಯ್ತದೆ ಅಂತ ಹೇಳ್ಬಿಟ್ಟು ಇನ್ನೂ ತಕ್ಕೊಟ್ಟು ಇನ್ನೂ ಒಂದು ವಾರ ಆಗಿಲ್ಲ, ಆವಾಗ ನಿಮ್ಮ ಅಮ್ಮ ಕಿತ್ಕೊಬಿಡ್ತು ಅಂತೀಯ. ಈಗ ಏನು ಮಾಡೋದು? ನಿನ್ನ ಹತ್ರ ಮಾತಾಡೋಕ್ಕೆ ಅಂತ ತೊಂದರೆ ಇಲ್ಲ ಬಿಡು. ಅಮ್ಮ ಕೀಪ್ಯಾಡ್ ಸೆಟ್ನ ನೀನೇ ಮಾಡಿಕ ಅಂತ ಹೇಳ್ಬಿಟ್ಟು ಕೀಪ್ಯಾಡ್ ಸೆಟ್ನೇ ನೀನೇ ಕೊಟ್ಟೈತೆ. ಕೀಪ್ಯಾಡ್ ಸೆಟ್ನೇ ನೀನೇ ಮಾಡಿಕೊಂಡಿವ್ನಿ, ಅದ್ರಾಗೆ ಮೆಸೇಜ್ ಮಾಡ್ತೀನಿ. ಆದರೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಹಂಗೆ ನೀ ವಾಟ್ಸಪ್ಪು ಅವೆಲ್ಲನೂ ಇರೋಕ್ಕಿಲ್ಲ ಅಷ್ಟೇ. ನೀಯ ಕೀಪ್ಯಾಡಾಗೆ ನೀಯ ಇನ್ನು ಮ್ಯಾಲೆ ಅದ್ರಾಗೆ ನೀಯ ಮೆಸೇಜ್ ಮಾಡಬೇಕು, ಮಾತಾಡಬೇಕು ಅಷ್ಟೇ. ನೀಯ ಛೇ, ನೀನು ಯಾರು ನಿಮ್ಮ ಅಮ್ಮನ ಹತ್ರ ತಗ್ಲಾಕಳಕೋದೆ? ನಾನು ಹೇಳಿಲ್ವಾ ನೋಡ್ಕೊಂಡು ಮಾತಾಡು ಅಂದರೆ ಬಾಕ್ಲಾಕೊಂಡು ಮಾತಾಡಬೇಕಿತ್ತು ತಾನೇ ನೀನು? ನಮ್ಮಮ್ಮ ಏನಂತ ಹೇಳಿತ್ತು, ಇವಾಗ ಹೋದ್ರೆ ಇನ್ನು ಸಂಜೆ ನೀನು ಬರೋದು, ಸಂಜೆ ಗಂಟೆ ಬರೋಕ್ಕಿಲ್ಲ ಅಂತ ಹೇಳಿತ್ತು. ನೀನು ಯಾರು ಮನೆಯಾಗಿರಲಿಲ್ಲ, ಅದಕ್ಕೆ ಇನ್ನೇನು ಬಿಡೋದು ಇರುವಾಗ ಮಾತಾಡೋಣ ಅಂತ ನಾನು ಬಾಕ್ಲು ಕಡೆ ತಿರ್ಕೊಂಡಿದ್ರೆ ಗೊತ್ತಾಗೋದೇನೋ, ನಾನು ಈ ಕಡೆ ತಿರ್ಕೊಂಡು ಮಾತಾಡ್ತಾ ಇದ್ದೆ. ಅಷ್ಟಾಗಿ ನಮ್ಮಮ್ಮ ಹೋಗ್ಬಿಟ್ಟು ಈಗ ಹಿಂಗಾಯ್ತು ಕತೆ ಎಲ್ಲನೂ. ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ನಾನು ಇನ್ಸ್ಟಾಗ್ರಾಮಿಗೆ ರೀಲ್ಸ್ ಎಲ್ಲ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನಾನು. ಈಗ ನನಗೇನೇ ಬೇಜಾರಾಯ್ತಾಯ್ತು ನಮ್ಮಮ್ಮ ಇಸ್ಕೊಂಡಿದ್ದೆ ಫೋನ್ನ. ಎಷ್ಟು ಇಷ್ಟ ಆಗಿತ್ತು ನನಗೆ. ಬಿಡು ರಚ್ಚು, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಆಗಿದ್ದಾಯ್ತು ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ? ಏನೋ ಒಂದು ಸ್ವಲ್ಪ ದಿನ ಆದಮೇಲೆ ಕೊಡಿಸ್ತೀನಿ. ಇವಾಗೇನು ತಲೆ ಕೆಡಿಸ್ಕೊಬೇಡ. ಕೀಪ್ಯಾಡ್ ಸೆಟ್ ಐತಲ್ಲ ಅದ್ರಾಗೆ ನೀನು ಮಾತಾಡೋಣ, ಸರಿನಾ? ನೀನೇನು ಬೇಜಾರು ಮಾಡ್ಕೊಬೇಡ. ಸದ್ಯ ನಿಮ್ಮ ಅಮ್ಮನ ಹತ್ರ ನಾವು ತಗ್ಲಾಕೊಂಡಿಲ್ವಲ್ಲ, ತಗ್ಲಾಕೊಂಡ್ಬಿಟ್ಟಿದ್ರೆ ನೀನು ಬೆಳಗ್ಗೆ ಮದುವೆ ಮಾಡಿ ಕಳಿಸ್ಬಿಟ್ಟಿರೋದು. ಹಾಂ, ಸುಮ್ಮನೆ ಯಾಕೆ ಬೇಕು ಇವಾಗ? ಸುಮ್ಮನೆ ನೋಡಿ, ಏನೋ ಒಂದು ಆಯ್ತದೆ ಬಿಡು. ನಿಮ್ಮ ಅಮ್ಮಂಗೆ ಸದ್ಯ ನನ್ನ ವಿಷಯ ಗೊತ್ತಾಗ್ಲಿಲ್ವಲ್ಲ. ಯಪ್ಪ, ಗೊತ್ತಾಗ್ಬಿಟ್ಟಿದ್ರೆ ನಿಮ್ಮ ಅಮ್ಮ ನಾನು ಚಟ್ನಿ ಮಾಡಾಕ್ಬಿಟ್ರೋಳು ಇಷ್ಟೊತ್ತಿಗೆ. ಈಗ ನೋಡಿ, ನಿಂಗೆ ಇನ್ನೊಂದು ಫೋನ್ ನಾನು ಕೊಡಿಸ್ತೀನಿ ನೋಡಿ. ಸರಿ ಆಯಿತು. ಸರಿ ನೋಡಿ, ಯಾರಾದರೂ ನೋಡಿದ್ರೆ ಕಷ್ಟ. ಓ ಸರಜಿ, ಬಾರೆ ಕುಂತ್ಕ. ಇದೇನಿ ಹೊಸ ಫೋನ್ ಹಿಡ್ಕೊಬಿಟ್ಟು ಬಂದ್ಬಿಟ್ಟಿದ್ಯಾ? ಈ ಫೋನು ದೊಡ್ಡ ಕತೆ. ಈ ಫೋನು ನಂದಲ್ವೇ, ನನ್ನ ಮಗಳಿಗೂ ಅಲ್ತಾಗಲ್ಲಿ ನಡ್ಕೊಂಡು ಹೋಗ್ತಾ ಇದ್ಲಂತೆ. ನಡ್ಕೊಂಡು ಹೋಗ್ಬೇಕಾರೆ ಯಾವುದೋ ಫೋನ್ ಬಿದ್ದಿತ್ತಂತೆ. ಇವಳು ಎತ್ಕೊಬಂದು ಮನೆಗೆ ಇಟ್ಕೊಂಡಿದ್ಲು. ಮೊನ್ನೆ ಅವರೇ ಫೋನ್ ಹಾಕವ್ರೆ. ನಾನು ಕದೆ ಕೂಲಿಗೆ ಹೋಗಕ್ಕೆ ಹೋಗಿದ್ನಲ್ಲ, ಅಲ್ಲಿ ಜಾಸ್ತಿ ಇದೈತೆ ಅಂತ ಹೇಳ್ಬಿಟ್ಟು ವಾಪಸ್ ಬಂದಲ್ಲ, ನೀರು ಜಾಸ್ತಿ ಆಯಿತು ಅಂತ ಹೋಗಿದ್ದಾಗ ನನ್ನ ಮಗಳು ಮಾತಾಡ್ತಿದ್ಲು. ಆವಾಗ ಅಮ್ಮ ನೋಡಮ್ಮ ಫೋನ್ ಸಿಕ್ತಲ್ಲಿ ಅಂತ ಹೇಳಿದ್ಲು. ನನಗೆ ಬೋ ಖುಷಿ ಹೋಗ್ಬಿಡ್ತೆ. ನೀವೆಲ್ಲ ಫೋನ್ ಇಟ್ಕೊಂಡಿರ್ಬೇಕಾದ್ರೆ ನಂದು ಬರೀ ಕೀಪ್ಯಾಡ್ ಇತ್ತಲ್ಲ, ನನಗಂತೂ ಶಾನೆ ಬೇಜಾರು ಹೋಗ್ಬಿಟ್ಟಿತ್ತು. ಇದೇನಪ್ಪ ಇದು ಕೀಪ್ಯಾಡು ನಂದು, ಇವ್ರದೆಲ್ಲ ಹಿಂಗೋಯ್ತಿ ಅಂತ. ಲೇಪುದ್ದಿ, ನಾನು ಅದಕ್ಕೆ ನಿಂತಾಗ ಬಂದಿದ್ದು. ಲೇಪುದ್ದಿ, ಈ ಫೋನ್ ನಾನೇ ಇಕ್ಕಬೇಕು ಅಂದ್ಕೊಂಡಿದ್ದೀನಿ. ನನಗೂ ಫೇಸ್ಬುಕ್ಕು, ಹಂಗೆ ಇನ್ಸ್ಟಾಗ್ರಾಮು, ಹಂಗೆ ವಾಟ್ಸಪ್ಪು, ಅವನ್ನೆಲ್ಲನೂ ನನಗೂ ಹಾಕ್ಕೊಡೆ. ನನಗೂ ಆಸೆ ಕಣಿ ಬಳಸಬೇಕು ಅಂತ ಹೇಳ್ಬಿಟ್ಟು ಏನು ಮಾಡನಿ ನನ್ನ ಹತ್ರ ಇಷ್ಟು ದಿನ ಫೋನ್ ಇರಲಿಲ್ಲ. ಇವಾಗ ಫೋನ್ ಬಂದೈತೆ, ತಗೊಳ್ಳೆ. ಲೇ ಸರಜಿ, ಅವೆಲ್ಲ ನಮ್ಗೆ ಯಾಕೆ ಸುಮ್ಕಿರೆ? ಇನ್ಸ್ಟಾಗ್ರಾಮಾಗಿ ಏನು ಮಾಡ್ತೀಯೇ? ನಾನು ರೀಲ್ಸ್ ಎಲ್ಲ ಮಾಡ್ತೀನಿ ನಾನು. ಅಯ್ಯೋ, ಈಗ ಎಲ್ಲರೂ ಮಾಡ್ತಾವ್ರು, ನಾನು ಕಂಡಿಲ್ವೇ? ಒಳ್ಳೆ ದುಡ್ಡೆಲ್ಲ ಬರ್ತದಂತೆ, ನಾನು ಮಾಡ್ತೀನಿ ಹೇಳು ರೀಲ್ಸ. ನೋಡು, ಇದು ಸಿಕ್ಕಿರೋ ಮೊಬೈಲು ಅಂತ ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ಆಡ್ಕೊಂಡು ಸುಮ್ಕೆ ಏನು ಹೋಗುತ್ತಾರೆ. ಸುಮ್ಮನೆ ಯಾಕೆ ಬೇಕು? ಯಾರನ್ನ ಕೇಳಿದ್ರೆ ತಗೊಂಡಿರೋದು ಅಂತ ಹೇಳ್ತೀನಿ. ಅಯ್ಯಪ್ಪ, ನಿನ್ನಿಷ್ಟ ಕಣವ, ಏನು ಬೇಕೋ ಅದು ಹೇಳ್ಕ. ಇದ್ರಾಗೆ ಪ್ಲೇ ಸ್ಟೋರ್ ಅಂತ ಇರ್ತದೆ, ಸರಿನಾ? ಇದ್ರಾಗೆ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು ಎಲ್ಲನೂ ಇದ್ರಾಗ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಬಿಟ್ಟು ಆಮೇಕಿಂದ ನಿಂದು ಫೋನ್ ನಂಬರು ಎಲ್ಲ ಕೇಳ್ತದೆ. ಹಾಕ್ಬಿಟ್ಟು ಎಲ್ಲನೂ ನಿನ್ನ ಹೆಸ್ರನ್ನಾಗೆ ಮಾಡ್ಕೊಡ್ತೀನಿ ಇರು. ಸರೋಜಿ ಅಂತ ಹಾಕ್ಲಾ? ಬೇಡ 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 ಬೇಡ, ಸರೋಜಿ ಅಂದ್ರೆ ಏನು ಅಂತ ನೋಡ್ತಾರೆ. ಸರು ಅಂತ ಹಾಕು. ನಂದು ಇನ್ಸ್ಟಾಗ್ರಾಮು ಇತ್ತು, ನನಗೆ ನನ್ನ ಫ್ರೆಂಡು ಮಾಡ್ಕೊಟ್ಟಿದ್ಲು ಕಣಮ್ಮ. ನಿಂದಕ್ಕೆ ನೋಡ್ತೀನಿ ಇರು, ಬರ್ತದೇನೋ. ಬಂದರೆ ನಿಂದು ಗೊತ್ತು ಮಾಡ್ಕೊಡ್ತೀನಿ. ಅದು ಹೆಂಗೋ ಡೌನ್ಲೋಡ್ ಮಾಡೋದು ಬರ್ತದೆ, ಅದೇನೋ ಲಾಗಿನ್ ಅಂತ ಬರ್ತಲ್ಲ, ಅದು ಮಾಡೋಕೆ ಒಂಚೂರು ಕನ್ಫ್ಯೂಸ್ ಆಯ್ತದೆ ಅಷ್ಟೇ ನಂಗಿರು. ನಾನು ಅಷ್ಟೇ ಇವತ್ತಿಂದ ರೀಲ್ಸ್ ಮಾಡಿ ರೇಸ್ಮಾ ಆಂಟಿ ಮಾಡ್ತದ್ರಲ್ಲ ರೀಲ್ಸು, ರೇಸ್ಮಕ್ಕ. ನಾನು ರೇಸ್ಮಕ್ಕ ಮಾಡ್ದಂಗೆ ನೀ ರೀಲ್ಸ್ ಮಾಡಿ ಹಾಕನಿ ಅಂತ ಅಂದ್ಕೊಂಡಿದ್ದೀನಿ. ಫೇಮಸ್ ಆಗ್ಬಿಟ್ಟು ಗಿಲಿಗಿಲಿಗೆ ಹೋಗೈತೆ. ನಾನು ಏನಕ್ಕನ ಹೋಗ್ಬೇಕು ಬುದ್ಧಿ, ಬಿರ್ಬಿರ್ನ ಮಾಡಿ ನೀನು ಇರೇ. ಅದು ಏನು ಅಂತ ನೋಡ್ತಾ ಇವ್ ನೀರು. ಅಕ್ಕ, ಅಮ್ಮ ಬಂತಾ? ಓ ಅಚ್ಚು, ಇಲ್ಲ ಕಣ್ಲ, ಬರ್ಲಿಲ್ಲ ನಿಮ್ಮಮ್ಮ? ನಿಮ್ಮಮ್ಮ ಕೆರೆತಾಗೆ ಬಟ್ಟೆ ಒಕ್ಕಬಿಟ್ಟು ಬರಕ್ಕೆ ಹೋಯ್ತೀನಿ ಅಂತ ಹೇಳ್ತಾ ಇತ್ತು ಕಣಪ್ಪ. ಎಂದ ಬಟ್ಟೆ ಗಿಟ್ಟೆ ಒಕ್ಕ ಬರಕ್ಕೆ ಏನಾರ ಹೋಯ್ತಾ ಇತ್ತೋ ಏನೋ ಗೊತ್ತಿಲ್ಲ. ಹೋಯ್ತೀನಿ ಅಂತ ಹೇಳ್ತಾ ಇದ್ಲು, ಕೆರೆತಾಗ ಹೋಗಿರ್ಬೇಕು. ಸರಿ ಸರಿ ಆಂಟಿ. ಅಚ್ಚು, ಇಲ್ಲಿ ನೋಡ್ ಬರ್ಲ ಇಲ್ಲಿ, ಈ ಫೋನು ಸರಜಕ್ಕುಂದು. ಈ ಫೋನಾಗೆ ಹೊಸಿ ಇನ್ಸ್ಟಾಗ್ರಾಮ್ನು, ಫೇಸ್ಬುಕ್, ವಾಟ್ಸಪ್ನ ಓಪನ್ ಮಾಡ್ಕೊಡ್ಲಾ? ನಾನು ಕೊಡ್ಸಿರೋ ಫೋನ್ನ ಮಗಳು ಕೈಯಿಂದ ಕಿತ್ಕೊಬಿಟ್ಟು ಆರಾಮಾಗಿ ಬಳಸ್ಕೊಳ್ಳೋದು ನೋಡು. ಥೂ, ಏನು ಮಾಡ್ತೀಯ? ಮುಂದಿನ ಅತ್ತೆ ಅಲ್ವಾ, ನನಗೆ ಬಾವಿ ಅತ್ತೆ ಅಲ್ವಾ? ಈ ಅಮ್ಮನ ಮನ್ಸು ಕೇಳೋದು ಒಂದು ಮುಖ್ಯವಾದ ಕೆಲಸ ನೆನೆಯ. ಸರಿ ಬಿಡು. ಸರಿ ಕುಡಿ ಆಂಟಿ. ಓ ಏನ್ರೇ, ಏನೋ ಮಾಡ್ತಾ ಇದ್ದೀರಾ? ಏನಿಲ್ಲ, ನಾನು ಹೊಸ ಫೋನ್ ತಗೊಂಡಿದ್ದೆ 20,000 ಕೊಟ್ಬಿಟ್ಟು. ಅದಕ್ಕೆ ನೀನು ಅದ್ರಾಗೆ ಎಲ್ಲ ಸೆಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ಮಾಡಬೇಕಲ್ಲ, ಅದೆಲ್ಲ ನನಗೆ ಗೊತ್ತಾಗಕ್ಕಿಲ್ಲ. ಅದಕ್ಕೆ ಸೆಟ್ಟಿಂಗ್ ಎಲ್ಲ ಮಾಡಿಸ್ತಾ ಇದ್ದೆ ಈಗ ಪರಕ್ಕನ ಮಗನ ಹತ್ರ.
ನಮ್ಮ ಮತ್ತೆ ಬುಲ್ಡೆ ಬಿಡೋದ್ರಾಗ ಎತ್ತಿದ ಕೈ. ಅಯ್ಯೋ ನಿನ್ನ ಸರೋಜಿ, ಯಾಕ್ಲೇ ಬೇಕಿತ್ತು ನಿಂಗೆ ಅಷ್ಟೊಂದು ರೇಟಿನ ಮೊಬೈಲು? ಅಯ್ಯೋ ನಾನು ಒಬ್ಳೆ ಬಳಸ್ತೀನಿ ನಂಗೆ ಹೇಳ್ತೀಯಲ್ಲ, ಊರು ತುಂಬ ಬಳಸ್ತಾರಮ್ಮ. ಇಷ್ಟು ದಿನ ಕೀಪ್ಯಾಡ್ ಬಟನ್ ಇಟ್ಕೊಂಡು ನನಗೂ ಬೇಜಾರಾಗಿ ಹೋಗ್ಬಿಟ್ಟಿತ್ತ. ಅಯ್ಯೋ ನನ್ನ ಗಂಡನ ಕೇಳಿ ಸಾಕಾಯ್ತತ್ಲಾಗ ನಾನೇ ನೀ ಎತ್ತಕ್ಕೆ ತಗೊಬಿಡನಿ ಅಂತ ತಗೊಬಿಟ್ಟೆ ಅತ್ತ. ಏನೋ ಒಂದು ಆಯ್ತದ ನೀ ಯಾಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ನೀ ನಾವು ಗಂಡ ಕೊಡಿಸ್ತಾನೆ ಮಾಡ್ತಾನೆ ಅಂತ ಕುಂತ್ಕೊಂಡ್ರೆ ಆಯ್ತದ. 20,000 ರೂಪಾಯಿ ನಮ್ಮ ಅಣ್ಣ ಕೊಟ್ಟಿದ್ದ ದುಡ್ಡ, ಅದಕ್ಕೆ ಅದ್ರಾಗೆ ನೀತಾಗೆ ತಗೊಬಿಟ್ಟೆ ಅತ್ತ. ನೀನು ಒಂದು ತಗೊಳ್ಳಿ, ಸಂದಕ್ಕಿರ್ತದೆ ಇದ್ರಾಗೆ ಎಲ್ಲ ಇರ್ತದೆ. ಅಯ್ಯೋ ಶಿವನೇ, ಈ 20,000 ರೂಪಾಯಿ ಕೊಟ್ಬಿಟ್ಟು ಫೋನ್ ತಗೊಂಡ್ರೆ ಉಳ್ಗಲ್ಲ ಐತೆ ನನಗೆ. ನನ್ನ ಗಂಡ ಏನಿಲ್ಲ ತುಂಡ್ಗಟ್ಗೆ ತಗೊಂಡು ಓಡಾಡ್ಸ್ಕೊಂಡು ಹೊಡೆದ್ಬಿಡ್ತಾನೆ. ಅಯ್ಯಯ್ಯಪ್ಪ. ಆಂಟಿ ಏನಂತ ಹಾಕ್ಲಿ ನಿಮ್ಮ ಹೆಸರುನ? ಸರೋಜಿ ಅಂತ ಹಾಕ್ಬೇಡ, ಸರು ಅಂತ ಹಾಕು. ಯಮನ್ ಮುಷ್ಟಿಗೆ ಇದೊಂದು ಬೇರೆ ಕೇಡು. ಹಾಂ ಸರಿ ಆಂಟಿ ಹಾಕ್ತೀನಿ. ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಆಂಟಿ 3 ಓಪನ್ ಮಾಡಿದ್ದೀನಿ. ಲಾಕೆಲ್ಲ ತೆಗ್ದಿದ್ದೀನಿ. ಇನ್ನೇನು ನೋಡಪ್ಪ, ರೀಲ್ ಮಾಡ್ತಾರಲ್ಲ ಎಲ್ಲನೂ ಇನ್ಸ್ಟಾಗ ರೀಲು ಅಂತ ಹೇಳ್ಬಿಟ್ಟು ಪೊದ್ದಿ ಮೊಬೈಲಾಗಿ ನೋಡ್ತಾ ಇದ್ದೆ. ಹಂಗೆ ಎಲ್ಲನೂ ರೀಲ್ ಎಲ್ಲ ನಾನು ಮಾಡ್ತೀನಿ ಸರಿನಾ? ಆ ರೀಲ್ ಎಲ್ಲನೂ ನಾನು ಮಾಡಂಗೆ ಮಾಡಿಕೊಡು. ಏನು ನೀವು ರೀಲ್ಸ್ ಮಾಡ್ತೀರಾ? ಯಾಕೆ ನಾನು ಮಾಡಬಾರ್ದಾ? ಅಯ್ಯೋ ಹಂಗೇನಿಲ್ಲ, ಸುಮ್ಮನೆ ಕೇಳಿದೆ ನೀವು ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ನಿಮ್ಮಿಷ್ಟ, ಮಾಡಿ ಅದ್ರಾಗೇನಂತೆ. ಮಾಡ್ಕೊಳ್ಳಿ. ಸ್ವಲ್ಪ ನೋಡ್ಕೊಂಡು ಮಾಡಿ. ಎಲ್ಲನೂ ಟ್ರೋಲ್ ಪೇಜ್ಗಳೆಲ್ಲ ಇರ್ತವೆ, ಸುಮ್ಮನೆ ಟ್ರೋಲ್ ಆಗೋಗ್ಬಿಡ್ತೀರ ಅಷ್ಟೇ ನೀವಂತೂ. ಸುಮ್ಮನೆ ಯಾಕೆ ಬೇಕು, ನೋಡ್ಕೊಂಡು ಚೆನ್ನಾಗಿ ಮಾಡಿ. ಸ್ವಲ್ಪ ಹಂಗು ಹಿಂಗು ಮಾಡಿದ್ರೆ ಟ್ರೋಲ್ ಮಾಡಾಕ್ಬಿಟ್ಟು ರುಬ್ಬಾಕ್ಬಿಡ್ತಾರೆ. ಆಮೇಕಿಂದ ಹೆಂಗೆಂಗೋ ಮಾಡಕ್ಕೆ ಹೋಗ್ಬಿಡಿ. ನೋಡ್ಕೊಂಡು ಹುಷಾರಾಗಿ ನೋಡ್ಕೊಂಡು ಸಂದಾಕ್ ಮಾಡಿ, ಸರಿನಾ? ಟ್ರೋಲನ್ನ ಮಾಡ್ಕೊಳ್ಳಿ, ರೋಲನ್ನ ಮಾಡ್ಕೊಳ್ಳಿ, ನನಗೆ ಯಾಕಪ್ಪ ಬೇಕು? ಮಾಡೋದೊಂದು ನನಗೆ ಮುಖ್ಯ ಅಷ್ಟೇ. ನಾನು ಮಾಡ್ಕೊತೀನಿ. ಈಗೆಲ್ಲ ಮಾಡಿದ್ದಾಯ್ತಾನೆ ನೀನು? ಎಲ್ಲ ರೆಡಿ ಮಾಡ್ದಾನಂತ ಫೋನಾ? ಹಾಂ ಎಲ್ಲ ರೆಡಿ ಆಗೈತೆ. ತೊತ್ತೈತ್ಲಾಗೆ ಇವಾಗಿಂದನೇ ಶುರು ಮಾಡ್ಕೊತೀನಿ. ನನ್ನ ಹೆಸರು ಸೊರು ಅಂತ ಇದ್ರೆ ಸಾಕು. ನೋಡಿದ್ರೆಲ್ಲ ಸರೋಜಿ ಅಂತ ಕರೆದ್ರೆ ಏನು ಸಂದಕ್ಕಿರಲ್ಲ ಹೆಸರು. ಒಳ್ಳೆ ಕಾಂಜಿ ಪಿಂಜಿ ಹೆಸರು ಇದ್ದಂಗೆ ಇರ್ತದೆ. ಅಯ್ಯ ಕೊಡಿತ್ಲಾಗೆ ಇನ್ನು ಕತೆ ಮುಗೀತು ಬಿಡು. ಅಯ್ಯೋ ರಚ್ಚು, ನಿಮ್ಮಮ್ಮ ಅಂತೂ ಒಂದು ಒಳ್ಳೆ ಹುಚ್ಚಿ ಇದ್ದಂಗೆ ನಿಮ್ಮಮ್ಮ. ನಾನು ಕೊಡ್ಸಿರೋ ಮೊಬೈಲ್ನಾಗೆ 20,000 ತಗೊಂಡು ಅಂತ ಬಿಲ್ಡಪ್ ಬೇರೆ ಕೇಡು. ಹಾಯ್ ಫ್ರೆಂಡ್ಸ್, ನಾನು ಸರು ಅಂತ ಹೇಳ್ಬಿಟ್ಟು ಸರೋಜಿ ನಾನು. ಏನು ಮಾಡ್ತಿದ್ದೀರಾ ಫ್ರೆಂಡ್ಸ್? ಸುಮ್ಮನೆ ಯಾಕೋ ಬೇಜಾರಾಗ್ತಾ ಇತ್ತು ಫ್ರೆಂಡ್ಸ್, ಅದಕ್ಕೆ ನಾನು ನನ್ನ ಫ್ರೆಂಡ್ ಮನೆ ಹತ್ರ ಬಂದಿದ್ದೆ ಫ್ರೆಂಡ್ಸ್. ನಾನೀಗ ಹೊಸ 20,000 ರೂಪಾಯಿ ಮೊಬೈಲ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಇವಾಗ ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಮೊದಲನೇ ರೀಲ್ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಲ್ಲರೂ ದಯವಿಟ್ಟು ಇಷ್ಟಪಡಿ ಫ್ರೆಂಡ್ಸ್. ನನ್ನ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್. ಲೇ ಸರೋಜಿ, ಹಿಂಗೆಲ್ಲ ಮಾತಾಡೋದು ರೀಲ್ ಮಾಡೋದೆಲ್ಲ ಎಲ್ಲಿಂದ ಕಲಿತೆ? ಪ್ಯಾಟೆಯಿಂದ. ಆ ಪ್ರೇಮಕ್ಕ ಬಂದಿರಲ್ವಾ? ಆ ಪ್ರೇಮಕ್ಕಂತಾಗೆ ನಿನಗೆ ಎಲ್ಲ ಕಲ್ತಿದ್ದು ನಾನು. ಪ್ಯಾಟೆಯಿಂದ ಪ್ರೇಮಕ್ಕ ಬಂದಿತ್ತಲ್ಲ, ಅವಕ್ಕಂತಾಗೆಲ್ಲ ಏಳಿಸ್ಕೊಂಡಿದ್ದೆ. ಅವಕ್ಕ ಪ್ರೇಮಕ್ಕ ಎಷ್ಟೊಂದು ರೀಲ್ ಮಾಡ್ತಿತ್ತು ಗೊತ್ತೇನೆ ಪದ್ದಿ. ಅದಕ್ಕೆ ನನಗೂ ಇಷ್ಟ ಇತ್ತು. ಮೊಬೈಲ್ ಇರಲಿಲ್ಲ ಇಷ್ಟು ದಿನ, ಅದಕ್ಕೆ ಸುಮ್ಕಿದ್ದೆ ನಾನು. ಬಿಡು ಮೊಬೈಲ್ ಇಲ್ವಲ್ಲ ಅಂತ ಹೇಳ್ಬಿಟ್ಟು. ಈಗ ಹೆಂಗೋ ಕೈಗೆ ಮೊಬೈಲ್ ಬಂತಲ್ಲ, ಈಗ ನೋಡು ನಾನು ಶುರು ಮಾಡ್ಕೊತೀನಿ. ಈಗಂತೂ ಎಲ್ಲ ನಾನೇ ಫೇಮಸ್ ಆಗೋಗ್ಬಿಡ್ತೀನಿ ನಾನಂತೂ. ಫೋನ್ ಸಿಗಲಿ ಅಂತ ಕಾಯ್ಕೊಂಡಿದ್ದೆ. ಹೆಂಗೋ ದೇವರೇಣಿಯ ನನಗೋಸ್ಕರ ಫ್ರೀಯಾಗಿ ಫೋನ್ ಕೊಟ್ಬಿಟ್ಟವನೇ. ಸರಿ ಹುಷಾರಾಗಿ ಮಾಡಿ. ಏನೇನೋ ಮಾಡ್ಬಿಟ್ಟು ಅದೇನೋ ಹೇಳ್ತಿದ್ದಲ್ಲ ಅವನು, ಪಾರಾಕ್ ಕುಡ್ಬಾಗ ಟ್ರೋಲ್ ಮಾಡಾಕ್ತಾರೆ ಅಂತ ಮಾಡಿ ಗಿಡ ಹಾಕ್ಬಿಟ್ಟವ್ರು ನಿನ್ನ. ಹೋಗಿ ಏನಾರ ಮಾಡ್ಕೊಂಡ್ಲಿ. ಹಾಯ್ ಫ್ರೆಂಡ್ಸ್, ಇದೇನೇ ನಮ್ಮ ಹಳ್ಳಿ. ಈಗ ಹಳ್ಳಿನಾಗಿಂದ ನಮ್ಮ ಹೊಲ್ತಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಯ್ತಾ ಇದ್ದೀನಿ. ನೋಡಿ ಇಲ್ಲೆಲ್ಲ ಎತ್ತಿನ ಗಾಡಿನಂತೆ, ಟ್ರ್ಯಾಕ್ಟ್ರಂತೆ ಎಲ್ಲ ನಿಂತೈತೆ. ಹಳ್ಳಿನೇ ಸ್ವರ್ಗ, ಅದಕ್ಕೆ ಹಳ್ಳಿನಾಗೆ ಇದ್ದೀನಿ. ನಿಮಗೆಲ್ಲ ಸಿಟಿನಾಗ ಇದ್ದು ಬೇಜಾರಾಗೈತೆ ಅಂತ ಅನ್ನಿಸ್ತದೆ. ಅದಕ್ಕೆ ನಿಮಗೆ ಒಂದು ಕಿತ್ತ ನಮ್ಮ ಹೊಲ, ನಮ್ಮ ಜಮೀನು ಎಲ್ಲನೂ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನಿಮಗೆಲ್ಲ ಹೆಂಗೆ ತೋರಿಸ್ತೀನಿ ನಮ್ಮ ಹಳ್ಳಿನ ಅಂತ ಹೇಳಿದ್ರೆ ಒಂದು ಕಡೆಯಿಂದ ತೋರಿಸ್ಕೊಬರ್ತೀನಿ. ಇವಾಗ ನಾನು ಹೊಲ್ದ ಹತ್ರ ಹೋಗ್ತಾ ಇದ್ದೀನಿ. ಹೊಲ್ದ ಹತ್ರ ಹೋದ್ಮೇಲೆ ಅಲ್ಲಿ ಗದ್ದೆ ಎಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ. ಹಾಯ್ ನೋಡಿ, ಇದೇ ನಮ್ಮ ಗದ್ದೆ. ನಮ್ಮ ಫ್ರೆಂಡ್ಸ್ಗಳು ಗದ್ದೆ ಇದೇನೇ. ನಾವು ಇದೇ ಕ್ಯಾಮೆನಿಯ ಮಾಡೋದು. ನಾಟಿ ಮಾಡ್ತೀವಿ, ಆಮೇಕಿನ ಕೂಲಿ ಮಾಡ್ತೀವಿ, ಎಲ್ಲನೂ ಮಾಡ್ತೀವಿ. ನೋಡಿ ಎಷ್ಟು ಚೆನ್ನಾಗೈತೆ, ಎಷ್ಟು ದೊಡ್ಡ ಜಮೀನು. ಎಲ್ಲ ಕಡೆನೂ ಗದ್ದೆ ನೆನೆ ಹಾಕಿದ್ದೀವಿ. ನಮ್ಮ ಕಡೆ ನೀರಾವರಿ ಚೆನ್ನಾಗಿತ್ತು ಇಲ್ಲಿ, ಅದಕ್ಕೆ ಎಲ್ಲ ಗದ್ದೆನೂ ಹಾಕ್ಬಿಟ್ಟಿದ್ದೀವಿ. ಈ ಗದ್ದೆ ತಾಗ ಬಂದಿದ್ದೀನಿ. ಸ್ವಲ್ಪ ಇವೆಲ್ಲ ಬಂದ್ಬಿಟ್ಟು ಎಲ್ಲ ಕೊಚ್ಬಿಡ್ತವೆ, ಎಲ್ಲ ಗಿಡಗಳೆಲ್ಲ ಹಾಳು ಮಾಡ್ಬಿಡ್ತವೆ. ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ದಯವಿಟ್ಟು ನನಗೂ ಸಪೋರ್ಟ್ ಮಾಡಿ. ಅಮ್ಮ ಇದೇನಮ್ಮ ಮಾಡ್ತಾ ಇದೆಯಾ? ನೋಡಿ ಫ್ರೆಂಡ್ಸ್, ಇವಳು ನನ್ನ ಮಗಳು, ಓದ್ತಾವಳೆ, SLC ಮುಗೀತು ಫ್ರೆಂಡ್ಸ್. ನೋಡಿ ಇವಳೇ ನನ್ನ ಮಗಳು. ರೀಲ್ ಮಾಡ್ತಾ ಇತ್ತಾ? ನಾನು ಮಾಡಬೇಕು ಅಂತ ಮೊಬೈಲ್ ಇಸ್ಕೊಂಡ್ರೆ ಎಲ್ಲ ಈ ಅಮ್ಮನೇ ಇಸ್ಕೊಂಡು ಮಾಡ್ತಾ ಇರೋದು. ನೋಡಿ ಫ್ರೆಂಡ್ಸ್,